Yes. So, good morning, everyone. Said good morning to everyone. So, what we had discussed in our last class? What we had discussed in our last class? ಏನು ಡಿಸ್ಕಸ್ ಮಾಡಿದಿರೋ ಲಾಸ್ಟ್ ಕ್ಲಾಸಲ್ಲಿ? I think we had discussed about the meaning of offer, definition, okay, and that legal rules of an offer. We were discussing that legal rules of an offer, right? Right or wrong? So, how many points we have discussed in that legal rules and offer? ಎಷ್ಟು ಪಾಯಿಂಟ್ ಡಿಸ್ಕಸ್ ಮಾಡಿದ್ದೀರಿ ಲೀಗಲ್ ರೂಲ್ಸ್ ಆಫ್ ಆನ್ ಆಫರ್ ಅಲ್ಲಿ? I'm asking you only. Two. So first 2 points had got over. So any doubts in that? First 2 points. First 2 points ಅಲ್ಲಿ ಏನು doubts ಅದರಿ? Understood or not? First 2 points. Or shall I repeat it once again? Yes. Okay, so once again I will start with the first legal rules. So offer, so all of you know the meaning of offer. Offer is nothing but a proposal to or proposal made to someone else to obtain something from them and which is beneficial to both the parties. So that kind of proposal are called as offer. So what are the legal rules for an offer? The first one is an offer must be intended to create or capable of creating legal relationships. Yes, see, whatever proposal you are making with someone else, that offer should create some legal relationship between you and that person. ನೀವು ಯಾರಿಗೆ ಏನು ಪ್ರಪೋಸಲ್ ಕೊಡ್ತಿರ್ತಿಲ್ಲ ಆ ಪ್ರಪೋಸಲ್ ಯಾವ ರೀತಿ ಇರಬೇಕು ಅಂದ್ರೆ ನೀವು ಇಬ್ಬರ ಮಧ್ಯೆ ಒಂದು ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡೋ ತರ ಇರಬೇಕು. ಮೀನ್ಸ್ ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ದ ಲಾ ಆರ್ ಅಥವಾ ಇಟ್ ಶುಡ್ ಬಿ ಸಮ್ ವರ್ದಿನೆಸ್. ಸುಮ್ನೆ ಏನೋ ಒಂದು ಪ್ರಪೋಸಲ್ ಮಾಡೋದಲ್ಲ. ಸಿ ಸಪೋಸ್ ಇವಾಗ ಏನಾದ್ರು ನಾನು ಹೇಳಿದ್ನಂದ್ರ ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಯು ದ ಹೆವನ್ ಅಂತಂದ್ರೆ ಈಸ್ ದಿಸ್ ಆಫರ್ ವಿಲ್ ಕ್ರಿಯೇಟ್ ಎನಿ ಲೀಗಲ್ ರಿಲೇಶನ್ ಬಿಟ್ವೀನ್ ಯು ಅಂಡ್ ಮೀ? ಇವಾಗ ನಾನು ಬಂದು ಹೇಳ್ತೀನಿ ನಿಮ್ಗೆ ಕರ್ಕೊಂಡೋಗಿ ಹೆವನ್ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಿ ಇದೇನಾದ್ರೂ ಒಂದು ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗುತ್ತಾ ನಮ್ಮಿಬ್ಬರ ಮಧ್ಯೆ ಈ ರೀತಿ ನಾನು ಪ್ರಪೋಸಲ್ ಹೇಳಿದ್ರೆ ನಿಮಗೆ? ಆರ್ ನಾನು ಹೇಳ್ತೀನಿ ನಿಮ್ಗೆ ಕರ್ಕೊಂಡೋಗಿ ನಾನು ಮಂಗಳ ಗ್ರಹದಲ್ಲಿ ಬಿಡ್ತೀನಿ, ಅದನ್ನ ತೋರಿಸ್ತೀನಿ, ಅಲ್ಲಿಗೆ ಹೆಂಗೆ ರೀಚ್ ಆಗಬೇಕು ಅಂತ ಅದ್ರದ್ದು ಐಡಿಯಾ ಕೊಡ್ತೀನಿ ಅಂದ್ರೆ ಈ ತರ ಪ್ರಪೋಸಲ್ಸ್ ಕೊಟ್ರೆ ಈಸ್ ದಿಸ್ ಪ್ರಪೋಸಲ್ ವಿಲ್ ಕ್ರಿಯೇಟ್ ಎನಿ ಕೈಂಡ್ ಆಫ್ ಲೀಗಲ್ ರಿಲೇಶನ್ ಬಿಟ್ವೀನ್ ಯು ಅಂಡ್ ಮೀ? ಏನಾದ್ರೂ ಲೀಗಲ್ ರಿಲೇಶನ್ ಕ್ರಿಯೇಟ್ ಆಗತ್ತೆ ಈ ರೀತಿ ಪ್ರಪೋಸಲ್ಸ್ ಇಂದ? ನೋ, ರೈಟ್? ಈಗ ಒಂದು ಆಫರ್ ಅಥವಾ ಪ್ರಪೋಸಲ್ ಯಾವ ರೀತಿ ಇರಬೇಕು ಅಂದ್ರೆ ನಮ್ಮಿಬ್ಬರ ಬಂದು ಒಂದು ರಿಲೇಶನ್ಶಿಪ್ ಕ್ರಿಯೇಟ್ ಆಗಬೇಕು, ಲೀಗಲ್ ರಿಲೇಶನ್ಶಿಪ್.
ಅಂದ್ರೆ ಎರಡು ಕಡೆ ಬೆನಿಫಿಟ್ ಇರಬೇಕು ಅಂಡ್ ಶುಡ್ ಹ್ಯಾವ್ ಸಮ್ ವರ್ದಿನೆಸ್, ಏನೋ ಸ್ವಲ್ಪ ವ್ಯಾಲ್ಯೂಸ್ ಇರ್ಬೇಕು, ಅದಕ್ಕೆ ಒಂದು ಮೀನಿಂಗ್ ಇರಬೇಕು, ಅಥವಾ ಮಾಡೋದಕ್ಕೆ ಪಾಸಿಬಲ್ ಆಗಿರುವಂಥದ್ದು ಇರಬೇಕು. ಮೀನ್ಸ್ ಈಗ ನಾನು ಹೇಳಿದೆ ನಿಮ್ಗೆ ಕರ್ಕೊಂಡೋಗಿ ಐ ಆಮ್ ನಾಟ್ ಅ ಸೈಂಟಿಸ್ಟ್, ನಾನು ಸೈಂಟಿಸ್ಟ್ ಅಲ್ಲ, ಓಕೆ, ಐ ಆಮ್ ನಾಟ್ ವರ್ಕಿಂಗ್ ಇನ್ ಇಸ್ರೋ, ನಾನು ಇಸ್ರೋದಾಗೂ ವರ್ಕ್ ಮಾಡತ್ತಿಲ್ಲ, ಸೊ ನಾನು ಎಲ್ಲೂ ವರ್ಕ್ ಮಾಡತ್ತಿಲ್ಲ, ಐ ಆಮ್ ನಾಟ್ ಅ ಸೈಂಟಿಸ್ಟ್ ಅಂದ್ರೆ ಹೌ ಕ್ಯಾನ್ ಯು ಟೇಕ್ ಯು ಟು ದಟ್ ಪ್ಲಾನೆಟ್? ಈಗ ನಾನು ಮಂಗಳ ಗ್ರಹಕ್ಕೆ ಕರ್ಕೊಂಡು ಹೋಗಕ್ಕಾಗತ್ರಿ, ನಾನು ಎಲ್ಲಿ ಇಸ್ರೋದಾಗೂ ವರ್ಕ್ ಮಾಡತ್ತಿಲ್ಲ, ನಾನು ಯಾವ ಸೈಂಟಿಸ್ಟು ಅಲ್ಲ. ಇದೇನಾದ್ರು ನಂದು ಆಫರ್ ಏನಾದ್ರು ಮೀನಿಂಗ್ ಅದರ, ಈ ಆಫರ್ಗೆ ಏನಾದ್ರು ವ್ಯಾಲ್ಯೂ ಅದನ, ಅಥವಾ ಏನಾದ್ರು ಒಂದು ಸ್ವಲ್ಪ ವರ್ತ್ ಅದನ ಈ ಒಂದು ಪ್ರಪೋಸಲ್ಗೆ? ಇಟ್ ಈಸ್ ನಥಿಂಗ್ ಬಟ್ ಅ ಮ್ಯಾಡ್ಫುಲ್ ಥಿಂಗ್, ಇನ್ನೂ ಒಂದು ಹುಚ್ಚುತನ ಅಂತ ಹೇಳ್ಬೋದು ಇದಕ್ಕೆ. ಈ ರೀತಿ ಏನಾದ್ರು ನಾವು ಆಫರ್ ಕೊಟ್ರೆ ನಮ್ಮಿಬ್ರ ಮಧ್ಯೆ ಯಾವುದೇ ರೀತಿ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗಲ್ಲ. ನಾನು ಇವಾಗ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಬೇಕು ಅಥವಾ ಒಂದು ಆಫರ್ಗೆ ಒಂದು ಮೀನಿಂಗ್ ಇರಬೇಕು ಅಂದ್ರೆ ಅದು ಎರಡು ಕಡೆ ಪಾರ್ಟೀಸ್ ಇಂದನೂ ಮಾಡೋ ಥರ ಇರಬೇಕು. ಮಾಡುವಾಗ ಅಂದ್ರೆ ಏನು, ನಾನು ಈ ಒಂದು ತಿಂಗಳು ಇಷ್ಟು ಪೋರ್ಷನ್ ಅಲ್ಲಿ, ಸಪೋಸ್ ಇವಾಗ ನಾನು ನಿಮ್ಗೆ ಏನೋ ಒಂದು ಆಫರ್ ಕೊಡ್ತೀನಿ, ಇಫ್ ಐ ಆಮ್ ರನ್ನಿಂಗ್ ಅ ಟ್ಯೂಷನ್ ಕ್ಲಾಸ್ ಅಂತ ಅನ್ಕೊಂಡು ನಾನೇನೋ ಒಂದು ಟ್ಯೂಟೋರಿಯಲ್ಸ್ ರನ್ ಮಾಡತ್ತೀನಿ. ಸೊ ಫಾರ್ 10th ಫಾರ್ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ನಾನು ಏನು ಆಫರ್ ಕೊಡ್ಬೋದು, ವಿತಿನ್ 3 months ಐ ವಿಲ್ ಕಂಪ್ಲೀಟ್ ಯುವರ್ ಅಕೌಂಟಿಂಗ್ ಸಿಲೆಬಸ್. ಇದು ನಂದು ಪ್ರಪೋಸಲ್, ಏನದು PUC ಸ್ಟೂಡೆಂಟ್ಸ್ ಕೊಟ್ಟಂತ ಪ್ರಪೋಸಲ್ ಇದು. ಫಾರ್ ದಟ್ ಐ ಆಮ್ ಆಫರಿಂಗ್ ಆರ್ ಐ ಆಮ್ ಚಾರ್ಜಿಂಗ್ 5,000 fees for 3 months ಅಂತ ಹೇಳ್ತೀನಿ. This offer or this proposal has some meanings, some worthiness and some value, right? As a commerce lecturer, I can complete the whole syllabus of PUC second year syllabus within 3 months with my own experience, right? And I can take fees for that because I am able to do that one. ನನ್ನ ಕೈಲಿ ಆಗುತ್ತೆ, ನಾನು ಏನು ಪ್ರಪೋಸಲ್ ಕೊಡತ್ತೀನಿ ಅದು ನನ್ನ ಕೈಲಿ ಮಾಡಕ್ಕೆ ಆಗುತ್ತೆ. ಇನ್ ಫ್ಯೂಚರ್ ವಿತಿನ್ 3 months ನಾನು ಸಿಲೆಬಸ್ ಕಂಪ್ಲೀಟ್ ಮಾಡೋದು. ಈ ರೀತಿ ನಾನು ಪ್ರಪೋಸಲ್ ಕೊಟ್ರೆ ಯು ವಿಲ್ ಅಕ್ಸೆಪ್ಟ್ ದಟ್ ಒನ್, ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀರಿ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಪೇ ಫೀಸ್ ಟು ಮೀ. ಸೊ ಇಲ್ಲೇನಾಯ್ತು, ನಮ್ಮಿಬ್ಬರ ಮಧ್ಯೆ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಆಯಿತು. ಯಾರು ಏನು ಅಗ್ರಿಮೆಂಟ್ ಆಯಿತು, ಸೊ 3 months ಅಲ್ಲಿ ನಾನು ನಿಮ್ಗೆ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಡ್ಬೇಕು ಆ್ಯಂಡ್ ವಿತಿನ್ 3 months ಯು ಹ್ಯಾವ್ ಟು ಗಿವ್ 5,000 ಟು ಮೀ. ಇಲ್ಲಿ ಎರಡು ಕಡೆ ಪಾರ್ಟೀಸ್ಗೆ ಏನಾಯ್ತು, ಬೆನಿಫಿಟ್ ಆಯ್ತಾ? ಎರಡು ಕಡೆ ಪಾರ್ಟೀಸು ಪರ್ಫಾರ್ಮ್ ಮಾಡ್ಬೋದಾ ಈ ಒಂದು ಆಫರ್ ಇಂದ? ನಾನು ಟೀಚಿಂಗ್ ಮಾಡ್ತೀನಿ, ನಿಮಗೆ ನಾಲೆಜ್ ಸಿಗುತ್ತೆ, ನನಗೆ ಫೀ ಸಿಗುತ್ತೆ. ಸೊ ಬೋತ್ ದ ಪಾರ್ಟೀಸ್ ಹ್ಯಾಸ್ ಗಾಟ್ ಸಮ್ ಬೆನಿಫಿಟ್ ಫ್ರಮ್ ದಟ್ ಆಫರ್. ಸೊ ದಿಸ್ ಮೀನ್ಸ್ ಆ್ಯಂಡ್ ದಿಸ್ ಹ್ಯಾಸ್ ಕ್ರಿಯೇಟೆಡ್ ಸಮ್ ಲೀಗಲ್ ರಿಲೇಶನ್ಶಿಪ್ ಬಿಟ್ವೀನ್ ಯು ಆ್ಯಂಡ್ ಮೀ. ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಲೀಗಲ್ ರಿಲೇಶನ್ಶಿಪ್ ಆಯಿತು. ಇನ್ ಕೇಸ್ ನೀವು ಇದು ಆಫರ್ ಈ ಪ್ರಪೋಸಲ್ ಕೊಟ್ಟಿದ ಕೂಡಲೇ ನೀವು ನನಗೆ ವಿತಿನ್ 3 months ಒಳಗಡೆ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಯು ಕ್ಯಾನ್ ರೈಸ್ ಅ ಕ್ವಶನ್ ಟು ಮೀ. ಕೇಳ್ಬೋದಲ್ರಿ, ನಾವು 5,000 rupees ಫೀಸ್ ಕೊಟ್ಟಿವಿ, ಯಾಕೆ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅಂತ? ಯು ಹ್ಯಾವ್ ಅ ರೈಟ್ ಟು ಆಸ್ಕ್ ಮೀ. ಕೇಳ್ಬೋದಲ್ಲ ಈ ರೀತಿ ಕ್ವಶನ್ ನೀವು. ಸೊ ಇಲ್ಲಿ ಏನಾಯ್ತು, ಲೀಗಲ್ ಆಗಿ ಹೋಯ್ತಿದ್ದು, ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಯ್ತು ನಮ್ಮಿಬ್ಬರ ಮಧ್ಯೆ. ಸೊ ದಿಸ್ ಮೀನ್ಸ್ that is the first legal rules. Every offer or every proposal should create a legal relationship between both the parties. Understood? First one, legal relationship should create legal relations. Then second one is the terms of offer must be definite, unambiguous and certain and not loose and vague. See here, the terms of the offer should be definite one and certain and should not loose or vague. Means whatever statements or whatever terms and conditions you are including in that offer, that should be able to perform by both the parties and should have some certain things and should have existed things. Then only that proposal is called as an offer. That is a legal offer, we can say. See, for example, ನಾನು ಏನು ಹೇಳ್ತೀನಿ, ಆಸ್ ಎ ಫೈನಾನ್ಸ್, ನಂದೊಂದು ಫೈನಾನ್ಸ್ ಕಂಪ್ನಿ ಅದ. ಓಕೆ, ಸೊ ಯು ಪೀಪಲ್ ಆರ್ ದಿ ಕಸ್ಟಮರ್ಸ್ ಟು ಮೀ. ನಾನು ಏನಂತ ಹೇಳ್ತೀನಿ, ನಾನು ಏನಂತ ಆಫರ್ ಕೊಡ್ಬೋದು, ಯಾವ ರೀತಿ ಆಫರ್ ಕೊಡ್ಬೋದು? ನಾನು ಆಸ್ ಎ ಫೈನಾನ್ಸ್ ಆಗಿ ಐ ಕ್ಯಾನ್ ಲೆಂಡ್ ಮನಿ ಟು ಯು ಪೀಪಲ್, ರೈಟ್? ಫೈನಾನ್ಸ್ ರನ್ ಮಾಡತ್ತೀನಿ ಅಂದ್ರೆ, ಫೈನಾನ್ಸ್ ಕಂಪ್ನಿ ರನ್ ಮಾಡತ್ತೀನಿ ಅಂದ್ರೆ ಐ ಕ್ಯಾನ್ ಲೆಂಡ್ ಮನಿ ಟು ಯು ಪೀಪಲ್. ವೇರಿಯಸ್ ಲೋನ್ಸ್ ಕೊಡ್ಬೋದು, ಹೌಸಿಂಗ್ ಲೋನ್ ಅಂತ ಕೊಡ್ಬೋದು, ವೆಹಿಕಲ್ಸ್ ಲೋನ್ ಅಂತ ಕೊಡ್ಬೋದು, ಬಿಸ್ನೆಸ್ ಲೋನ್ಸ್ ಅಂತ ಕೊಡ್ಬೋದು, ಓಕೆ, ಪರ್ಸನಲ್ ಲೋನ್ಸ್ ಅಂತ ಕೊಡ್ಬೋದು.
ಸೊ ನಾನಿಲ್ಲಿ ನಿಮ್ಗೆ ಏನಾದರೂ ಒಂದು ಆಫರ್ ಅಂತ ಕೊಟ್ಟಾಗ, ಓಕೆ, ಸೊ ಅಲ್ಲಿ ಆಫರ್ ಅಥವಾ ಪ್ರಪೋಸಲ್ ಅನ್ನು ಹೇಳ್ಬೋದು, ಐ ಆಮ್ ಗಿವಿಂಗ್ ಹೌಸಿಂಗ್ ಲೋನ್ ಆಟ್ 9% ರೇಟ್ ಆಫ್ ಇಂಟ್ರೆಸ್ಟ್. ಸೊ ಅಂತ ಹೇಳಿದಾಗ ಕಂಪೇರ್ ಟು ಅದರ್ ಫೈನಾನ್ಸಸ್ ಐ ಆಮ್ ಗಿವಿಂಗ್ ಲೀಸ್ ರೇಟ್ ಆಫ್ ಇಂಟ್ರೆಸ್ಟ್. ಅಂದ್ರೆ ಸ್ಪೆಸಿಫಿಕ್ ಆಗಿ ನಾನು ಹೇಳಿದ್ರೆ, ಬೇರೆ ಎಲ್ಲ ಕಡೆನೂ ಎಲ್ಲ ಫೈನಾನ್ಸ್ ಕಾರ್ಪೊರೇಷನ್ದವರು 10-12% ಇಟ್ಟಿದ್ರೆ, ನಾನು 9% ಸ್ಪೆಸಿಫಿಕ್ ಆಗಿ ಹೇಳತ್ತೀನಿ, ಡೆಫಿನೆಟ್ ಆಗಿ ಹೇಳತ್ತೀನಿ. ಸರ್ಟನ್ ಥಿಂಗ್ಸ್ ಅಂತ ಹೇಳ್ತೀನಿ. ಪರ್ ಇಯರ್, ಈ ಒಂದು ವರ್ಷಕ್ಕೆ ಅಥವಾ ಮಂತ್ಲಿ 9% ಇಂಟ್ರೆಸ್ಟ್ ಅದ, ದಟ್ ಟು ಆನ್ ಸರ್ಟನ್ ಅಮೌಂಟ್. ನೀವೆಷ್ಟೇ ಅಮೌಂಟ್ ಲೋನ್ ತಗೋರಿ, ಆ ಲೋನ್ ಮೇಲೆ 9% ಇಂಟ್ರೆಸ್ಟ್ ಚಾರ್ಜ್ ಮಾಡಿ ನಿಮ್ಗೆ ಹೌಸಿಂಗ್ ಲೋನ್ ಕೊಡ್ತೀನಿ ಅಂತ ಹೇಳಿದ್ರೆ, ದಿಸ್ ಈಸ್ ನಥಿಂಗ್ ಬಟ್ ಅ ಲೀಗಲ್ ಆಫರ್. ಇದು ಲೀಗಲ್ ಆಫರ್. ಇಲ್ಲಿ ಏನಾಯ್ತು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫಿಕ್ಸ್ ಅದ, ನಿಮ್ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಅದ. ನೀವು ಕಸ್ಟಮರ್ಸ್ಗೆ ಹೌಸಿಂಗ್ ಲೋನಿಗೆ ಆಫರ್ ಕೊಡತ್ತಿಲ್ಲ, ಅದು ಡೆಫಿನೆಟ್ ಅದ. ಇಷ್ಟೇ ಪರ್ಸೆಂಟ್, ಇಷ್ಟೇ ಅಮೌಂಟ್ ಹೌಸಿಂಗ್ ಲೋನ್ ಕೊಡತ್ತೀವಿ, ದಟ್ ಟು ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್, 1 to 3 years, 3 to 4 years, 5 years, okay, 5 to 10 years, ಈ ರೀತಿ ಟರ್ಮ್ ದ ಟೈಮ್ ಪೀರಿಯಡ್ ಫಿಕ್ಸ್ ಮಾಡ್ಕೊಂಡಿರಿ. ಅಂಡ್ ಹಿಯರ್ ಬೋತ್ ದ ಪಾರ್ಟೀಸ್ ಆರ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಲಾಸ್. ಎರಡು ಕಡೆ ಪಾರ್ಟೀಸ್ ಲಾಸ್ ಆಗಲ್ಲ. ಯಾವ ರೀತಿ ಲಾಸ್ ಆಗಲ್ಲ ಅಂತಂದ್ರೆ, ಅವರಿಗೆ ಹೌಸಿಂಗ್ ಲೋನ್ ತಗೊಳೋದಕ್ಕೆ ಅಮೌಂಟ್ ಸಿಗುತ್ತೆ, the customers will get the finance and the finance corporations will get the interest on that loan. ಸೊ ಇಲ್ಲಿ ಎರಡು ಕಡೆ ಬೆನಿಫಿಟ್ ಆಯ್ತು. ಸಪೋಸ್ ಈ ತರದ್ ಯಾವ್ದಾರ ಒಂದು ಆಫರ್ ಅಲ್ಲಿ ಯಾರೋ ಒಬ್ರು ಬಂದು, ನಿಮ್ಮ ಹತ್ರ ನಿಮ್ ಫ್ರೆಂಡ್ ಯಾರೊಬ್ರು ಬಂದು, ನನಗ ಹ್ಯಾವ್ ಸಮ್ ಅಮೌಂಟ್, ಐ ವಾಂಟ್ ಸಮ್ ಅಮೌಂಟ್ ಫ್ರಮ್ ಯು ಅಟ್ ಸಮ್ ರೇಟ್ ಆಫ್ ಇಂಟ್ರೆಸ್ಟ್. ಇದೇ ಸ್ಟೇಟ್ಮೆಂಟ್, ನನಗೊಂದು ಸ್ವಲ್ಪ ದುಡ್ಡು ಬೇಕು, ಇಷ್ಟು ಇಂಟ್ರೆಸ್ಟ್, ಎಷ್ಟಾರು ಇಂಟ್ರೆಸ್ಟ್ ರೇಟ್ ಹಾಕು. ಆದ್ರೆ ಇಲ್ಲಿ ಏನಾಯ್ತು, ಎಷ್ಟು ಅಮೌಂಟ್ ಬೇಕು ಅಂತನೂ ಗೊತ್ತಿಲ್ಲ, ಎಷ್ಟು ಇಂಟ್ರೆಸ್ಟ್ ರೇಟ್ ಹಾಕ್ಬೇಕಂತನೂ ಗೊತ್ತಿಲ್ಲ, ಎಷ್ಟು ದಿವ್ಸಕ್ಕೆ ಬೇಕಂತ ಗೊತ್ತಿಲ್ಲ, ಯಾವ ಡೇಟಿಗೆ ರಿಟರ್ನ್ ಮಾಡ್ತೀರ ಅಂತಾನೂ ಗೊತ್ತಿಲ್ಲ. ಇದೇನು ಸರ್ಟನ್ ಇಲ್ಲ, ಇವೇನು ಫಿಕ್ಸ್ ಇಲ್ಲ, ಇವೇನು ಸ್ಪೆಸಿಫಿಕ್ ಆಗಿ ಹೇಳೇ ಇಲ್ಲ ನೀವು. ಸೊ ದಿಸ್ ಶುಡ್ ನಾಟ್ ಬಿ ಹ್ಯಾಪನ್ ಇನ್ ದಟ್ ಆಫರ್. ನೀವೇನೋ ಒಂದು ಪ್ರಪೋಸಲ್ ಕೊಡಕತ್ತೀರಾ ಅಂದ್ರೆ, ದಟ್ ಪ್ರಪೋಸಲ್ ಶುಡ್ ಕಂಟೈನ್ ಸಮ್ ಸರ್ಟನ್ ಥಿಂಗ್ಸ್, ಸಮ್ ಎಕ್ಸಿಸ್ಟೆಡ್ ಥಿಂಗ್ಸ್ ಇರಬೇಕು. ಎಕ್ಸಿಸ್ಟೆಡ್ ಥಿಂಗ್ಸ್ ಅಂದ್ರೆ ಇವಾಗ ಪ್ರೆಸೆಂಟ್ ಆಗಿ ಅದು ಆಗ್ತಿರ್ಬೇಕು, ಅಂತ ಥಿಂಗ್ಸ್ ಹೇಳ್ಬೇಕು, ಅಂತ ಥಿಂಗ್ಸ್ ಇರ್ಬೇಕು. ಇವಾಗ ಸಡನ್ ಆಗಿ ಏನ್ ಬಂದು ಯಾವ್ದೋ ಒಂದು ಆಗದೆ ಇರೋದಂತ ಥಿಂಗ್ಸ್ ಇತ್ತು ಅಂದ್ರೆ, ಯಾವ್ದನ್ನ ಇವಾಗ ನಿಮ್ಮ ಹತ್ರ ಏನೋ ಒಂದು ಯಾವ್ದೋ ಒಂದು ವೆಹಿಕಲ್ ಸೇಲ್ ಮಾಡ್ಬೇಕಂತ ಅನ್ಕೊಳ್ಳಿ, ಅಥವಾ ನಿಮ್ದು ಏನೋ ಒಂದು ಮನಿ, ಇನ್ನ ನಿಮ್ದು ಜಸ್ಟ್ ಪ್ಲಾಟ್ ಅದ, ಓಕೆ, 30-40 ಪ್ಲಾಟ್ ಅದ, ಅಲ್ಲಿ ನೀವೇನೋ ಹೌಸ್ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಏನಿಲ್ಲ, ಬಟ್ ಯು ಪೀಪಲ್ ಆರ್ ಟೆಲಿಂಗ್ ಟು ಎವ್ರಿ ಒನ್, ಏನೋ ಒಬ್ರು ಪ್ರಪೋಸಲ್ ಕೊಡತ್ತೀರಿ, ನಂದೊಂದು ಮನಿ ಅದನ್ನ ಈ ರೇಟಿಗೆ ಒಂದು 30-40 ಪ್ಲಾಟ್ನಾಗ ಡಬಲ್ ಬೆಡ್ರೂಮ್ ಒಂದು ಮನಿ ಅದ, ಅದನ್ನ ನಾನು 50 lakhs ಸೆಲ್ ಮಾಡಾಕತ್ತೀನಿ ಅಂತ ನೀವು ಈ ರೀತಿ ಪ್ರಪೋಸಲ್ ಕೊಟ್ರೆ, ದಿಸ್ ಈಸ್ ನಾಟ್ ಕಾಲ್ಡ್ ಎಸ್ ಅ ಲೀಗಲ್ ಆಫರ್. ನಿಮ್ದು ಜಸ್ಟ್ ಅ ಪ್ಲಾಟ್ ಅಷ್ಟೇ ಅದ, ನೀವು ಹೋಮ್ ಕನ್ಸ್ಟ್ರಕ್ಟ್ ಮಾಡೇ ಇಲ್ಲ, ಅದು ಎಕ್ಸಿಸ್ಟೆಡ್ ಅದ ರೀ, ಇಲ್ಲ ಅಲ್ಲ. ಸೊ ಇಫ್ ಇಟ್ ಈಸ್ ನಾಟ್ ಎಕ್ಸಿಸ್ಟೆಡ್ means you can't make proposal on that particular thing. If you are making proposal to anyone, that proposal should contain some existed things in that one. So that kind of proposal are called as a legal offers. Understood? Second one, and it should not be create any loss to any of the person. ನೀವೇನು ಆಫರ್ ಕೊಟ್ಟಿರ್ತಿರಲ್ಲ ಅಥವಾ ಏನು ಪ್ರಪೋಸಲ್ ಕೊಟ್ಟಿರ್ತಿರಲ್ಲ, ಆ ಪ್ರಪೋಸಲ್ ಇಂದ ಎರಡು ಕಡೆ ಪಾರ್ಟಿಗೆ ಲಾಸ್ ಆಗಬಾರ್ದು. ಸೊ ಇಬ್ಬರಲ್ಲಿ ಒಬ್ರಿಗೂ ಲಾಸ್ ಆಗ್ಬಾರ್ದು, ಆ ರೀತಿ ಇರ್ಬೇಕು. ಲಾಸ್ ಅಂದ್ರೆ ಯಾವ ರೀತಿ, ನೀವೀಗ ನಿಮ್ದೇ ಒಂದು ಫೈನಾನ್ಸ್ ಅದ ಅಂತ ಅನ್ಕೊಳ್ಳಿ, ನೀವು ಏನೋ ಒಂದು ಕ್ಯೂರಿಯಾಸಿಟಿ 9% ಅಂತ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೊಟ್ಬಿಡ್ತೀರಿ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಎಲ್ಲ ಕಡೆ 10-12% ಅದ. ನೀವು 9% ಅಂತ ಇಂಟ್ರೆಸ್ಟ್ ರೇಟ್ ಕೊಟ್ಟರು, ಇನ್ ಕೇಸ್ ಆ ಪಾರ್ಟಿ, ಬೇರೆ ಯಾವ ಪಾರ್ಟಿ ನೀವು ಲೋನ್ ಕೊಟ್ಟಿರ್ತಾರಲ್ಲ, ಅವನು ರೀಪೇಮೆಂಟ್ ಮಾಡಿಲ್ಲ, ನಿಮಗೆ ಲಾಸ್. ಇನ್ ಕೇಸ್ ಆ ಪಾರ್ಟಿಗೆ ಬೇರೆ ಯಾವುದೋ ಫೈನಾನ್ಸ್ ಇಂದ 8% ಇಂಟ್ರೆಸ್ಟ್ ರೇಟ್ ನ ಕೊಟ್ಟಿದ್ರೆ, ಅದು ಬೇರೆ ಆ ಪಾರ್ಟಿಗೂ ಲಾಸ್. ಸೊ ಈ ರೀತಿ ಎರಡು ಕಡೆ ಪಾರ್ಟಿಗೆ ಲಾಸ್ ಆಗದೆ ಇರೋಂಗೆ ನಿಮ್ದು ಆಫರ್ ಇರಬೇಕು. ಅಂಡರ್ಸ್ಟುಡ್? First 2 points understood, everyone? Or have you any doubts? Lakshmi? Yes. Then
The next one is, next legal rules is, an offer may be general or specific. See, that offer may be a general offer or a specific offer. See, general offer ಅಂದ್ರೆ ನೀವು you are giving proposal to one or more than two people or more than two persons, and all that persons are accepting that offer. That kind of offer are called as a general offer. And specific offer means you are giving proposal to the specific one kind of persons, and that one person is accepting your proposal. So that kind of offer are called as specific offer. See, for example, general offer ಗೆ example ಏನು ಅಂದ್ರೆ, ಇವಾಗ ಯಾವ ರೀತಿ ಅಂದ್ರೆ, ನೀವು ಅಡ್ವರ್ಟೈಸ್ಮೆಂಟ್ಸ್ ನೋಡಿರಿ, ಲೀವ್ ಇಟ್ ಅಡ್ವರ್ಟೈಸ್ಮೆಂಟ್. ಸಿ, ಇವಾಗ ನಾವೇ ಕ್ಲಾಸ್, ಇವಾಗ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡತ್ತೀವಿ. ಸೊ ಇನ್ ಜನರಲ್ ಆಗಿ ನಾವು ಏನು ಮಾಡ್ತೀವಿ, ಎಲ್ಲರಿಗೂ ಗ್ರೂಪಲ್ಲಿ ಹಾಕ್ಬಿಡ್ತೀವಿ. ಸೊ ಫ್ರಮ್ ಟುಮಾರೋ ಆನ್ವರ್ಡ್ಸ್ ವಿ ಆರ್ ಸ್ಟಾರ್ಟಿಂಗ್ ಯುವರ್ ಆನ್ಲೈನ್ ಕ್ಲಾಸಸ್. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಟೆಂಡ್ ದ ಕ್ಲಾಸಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅ ಜನರಲ್ ಆಫರ್. ಜನರಲ್ ನಮ್ದು ಏನದ ಒಪಿನಿಯನ್ ಇನ್ ಜನರಲ್ ಆಗಿ ಎಲ್ಲ ಜೊತೆ ಶೇರ್ ಮಾಡ್ಕೊಂಡ್ವಿ. ಸೊ ಔಟ್ ಆಫ್ 72, ನಿಮ್ಮ ಕ್ಲಾಸಿನ ಸ್ಟ್ರೆಂತ್ ಅಷ್ಟು 72 ಅದ. ಸೊ ಔಟ್ ಆಫ್ 72 ದಲ್ಲಿ ಎಷ್ಟು ಜನ ಆದ್ರೂ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬಹುದು. And here we are seeing that even 50% students are also not attending the classes. So this means those are not interested in the online classes. We can understand this one. So remaining ಎಷ್ಟು ಜನ ಅಟೆಂಡ್ ಆಗ್ತಿಲ್ಲ ಇವರೆಲ್ಲ ಏನದ ನಾವು ಆಫರ್ನ ಎಕ್ಸೆಪ್ಟ್ ಮಾಡ್ಕೊಡೋಣ ಅಂತ ಅರ್ಥ, ರೈಟ್? ಸೊ ದಿಸ್ offer or this kind of proposal is called as general proposal or general offer. Specific offer ಅಂದ್ರೆ ಏನು, ಪರ್ಟಿಕ್ಯುಲರ್ ಆಗಿ ಇದೇ ಪರ್ಸನ್ಗೆ, ಸ್ಪೆಸಿಫಿಕ್ ಆಗಿರುವಂತ ರಿಲೇಟೆಡ್ ಪರ್ಸನ್ಗೆ ನಾವು ಆಫರ್ ಕೊಡೋದು. ಯಾವ ರೀತಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಸಿ, ನಾವು ಇವಾಗ ಒಂದು ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿವಿ. ಓಕೆ, ಸೊ ನಾವು ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ, ನಾವು ಅಥವಾ ಏನೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿ. ಸೊ ನಮ್ದು ಹೇಳಿದ್ನಲ್ಲ, ಇವಾಗ ನಾನು 30-40 ಪ್ಲಾಟ್ ಅದ. ಸೊ ಅದ್ರಲ್ಲಿ ನಾನು ಒಂದು ಮನಿ ಕಟ್ಬೇಕಂತ ಅನ್ಕೊಂಡಿ. ಸೊ ನಾನು ಯಾರಿಗೆ ಆಫರ್ ಮಾಡ್ಬೋದು, ಇದನ್ನ ಯಾರಿಗೆ ರಿಕ್ವೆಸ್ಟ್ ಮಾಡ್ಕೋಬಹುದು, ಯಾರಿಗೆ ಪ್ರಪೋಸಲ್ ಕೊಡ್ಬೋದು, ಇದನ್ನ ನನಗೆ ಈ ರೀತಿ ಮನಿ ಕಟ್ಕೊಡ್ರಿ ಅಂತ. ಯಾರ ಹತ್ರ ಹೋಗ್ಬೇಕ್ರಿ? ನನ್ನ ಮನಿ, ನಂದೊಂದು ಮನಿ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂದ್ರೆ, ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂದ್ರೆ ಯಾರ ಹತ್ರ ಹೋಗ್ಬೇಕು ನಾನು? ಇಟ್ಸ್ ಅ ಸಿಂಪಲ್ ಕ್ವಶನ್. ಇಂಜಿನಿಯರ್, ರೈಟ್? ನಾವು ಈಗ ಹೋಗಿ ಒಬ್ಬ ಸಿವಿಲ್ ಇಂಜಿನಿಯರ್ಗೆ ಮೀಟ್ ಆಗ್ಬೇಕ್ರಿ ಅಥವಾ ಕಾಂಟ್ರಾಕ್ಟರ್ಗೆ ಮೀಟ್ ಆಗ್ಬೇಕಾ? ಸೊ ಯೂಶಲಿ ಸಿವಿಲ್ ಇಂಜಿನಿಯರ್ಗೆ ಹೋಗಿ ನಾವು ಮೀಟ್ ಆಗಬೇಕು ಅಂತಂದ್ರೆ, ಸೊ ನಾವಿಲ್ಲಿ ಏನು ಮಾಡಿದ್ವಿ, ವಿ ಆರ್ ಗಿವಿಂಗ್ ಅ ಸ್ಪೆಸಿಫಿಕ್ ಆರ್ ಒನ್ ಪ್ರಪೋಸಲ್ ಟು ದ ಸ್ಪೆಸಿಫಿಕ್ ಪರ್ಸನ್ ದಟ್ ಈಸ್ ಅ ಸಿವಿಲ್ ಇಂಜಿನಿಯರ್ ಫಾರ್ ಅ ಪರ್ಟಿಕ್ಯುಲರ್ ಥಿಂಗ್. ನಾನು ಈಗ ನನ್ನ ಮನಿ ಕನ್ಸ್ಟ್ರಕ್ಟ್ ಮಾಡೋ, ಹೋಮ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಮಾಡೀನಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಸ್ಪೆಸಿಫಿಕ್ ಪರ್ಸನ್ ಹತ್ರ ಹೋಗಿ, ಸಿವಿಲ್ ಇಂಜಿನಿಯರ್ ಹತ್ರ, ನನ್ನ ಹತ್ರ ಇಷ್ಟು ಜಾಗ ಅದ ಅಥವಾ ಇಷ್ಟು ಪ್ಲಾಟ್ ಅದ, 30-40 ಒಂದು ಪ್ಲಾಟ್ ಅದ, ಅದರಲ್ಲಿ ನಾನು ಒಂದು 2 BHK ಬಿಲ್ಡಿಂಗ್ ರೆಡಿ ಮಾಡ್ಬೇಕಂತ ಅನ್ಕೊಂಡಿನಿ. ಸೊ ದಿಸ್ ಈಸ್ ಪ್ರಪೋಸಲ್ ಫ್ರಮ್ ಮೈ ಸೈಡ್ ಟು ಯು ಅಂತ ನಾವು ಸಿವಿಲ್ ಇಂಜಿನಿಯರ್ಗೆ ಹೇಳಿದ್ರೆ, ದ್ಯಾಟ್ ಇಫ್ ಹಿ ಹ್ಯಾಡ್ ಅಕ್ಸೆಪ್ಟೆಡ್ ದ್ಯಾಟ್ ವರ್ಕ್, ಇನ್ ಕೇಸ್ ಅವನೇನಾದ್ರೂ ಸಿವಿಲ್ ಇಂಜಿನಿಯರ್ ಈ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ದಿಸ್ ಪರ್ಟಿಕ್ಯುಲರ್ ಪ್ರಪೋಸಲ್ ಇಸ್ ಕಾಲ್ಡ್ ಆಸ್ ಅ ಸ್ಪೆಸಿಫಿಕ್ ಆಫರ್. So any of the offer, it should be, it may be of a general offer or a specific offer. General, in general offer ಆಗಿರ್ಬೋದು, ಸ್ಪೆಸಿಫಿಕ್ ಆಫರ್ ಆಗಿರ್ಬೋದು. ಇನ್ ಜನರಲ್ ಅಂದ್ರೆ ನೀವು ಕಾಮನ್ ಆಗಿ ಎಲ್ಲರಿಗೂ ಹೇಳೋದನ್ನ ಹೇಳಿದ್ರ, ಸಿ, ಈಗ ಅಡ್ವರ್ಟೈಸ್ಮೆಂಟ್ಸ್ ಟಿವಿದಲ್ಲಿ ಕಂಪ್ನಿದವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ. ಈಗ SBI ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೋಡಿರಿ? SBI ಮ್ಯೂಚುವಲ್ ಫಂಡ್ಸ್, ಈಗ ಯೂಶುವಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರ್ಲಿಕ್ಕತ್ತಾವ. ಹ್ಯಾವ್ ಯು ಸೀನ್ ದಟ್ ಒನ್? ನೋಡಿರಿ ಅದನ್ನ?
ಮ್ಯೂಚುವಲ್ ಫಂಡ್ಸ್ ಮ್ಯಾಗಿಂದ ಅಡ್ವರ್ಟೈಸ್ಮೆಂಟ್ಸ್. ಸೊ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾದ್ರು ನೀವು ಟಿವಿ ಟೆಲಿವಿಷನ್ದಲ್ಲಿ ಅಥವಾ ಎಲ್ಲ ಕಡೆ ಏನು ನಿಮ್ಗೆ ಅವರು ಆಫರ್ ಕೊಡ್ತಿರ್ತಾರ, ಆಮೇಲೆ ಪ್ರಪೋಸಲ್ ಕೊಡ್ತಿರ್ತಾರ ಅಥವಾ ಈ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರಲ್ಲ, ಅವ್ರು ಇನ್ ಜನರಲ್ ಆಗಿ ಕೊಡ್ತಾರೋ ಅಥವಾ ಸ್ಪೆಸಿಫಿಕ್ ಆಗಿ ನಿಮಗ ಬಂದು ಹೇಳ್ತಾರೆ ಅವ್ರು? ನೋ ರೈಟ್, ಇನ್ ಜನರಲ್ ಆಗಿ ಎಲ್ಲರಿಗೂ ಕಾಮನ್ ಆಗಿ ಟು ದ ಹೋಲ್ ಪಬ್ಲಿಕ್ ಹೇಳ್ತಾರ ಅವ್ರು. ಸೊ ಇನ್ ದಟ್ ಆಲ್ಮೋಸ್ಟ್ ಏನೋ ಒಂದು 10 to 20 members ಹೇಳಿದಾಗ ಮೇ ಬಿ ಒಂದು 8 or 10 or 15 members, if they are interested, they will go for that one. Really based on their personal opinions and personal things. Okay, ಅದ್ರ ಮೇಲೆ ಅದು accept ಆಗುತ್ತಾ ಬಿಡ್ತು, that is secondary. So it may be general or specific. Specific ಆಗಿ ಯಾವ ರೀತಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮನೆಗೆ ಬಂದು ನಿಮಗೆ ಹೇಳೋದು. ಅಂದ್ರೆ ಇವಾಗ ನೀವು ಆಲ್ರೆಡಿ ಏನೋ ಒಂದು ಯಾವ್ದೋ ಒಂದು ಕಂಪ್ನಿದ ಶೇರ್ ಹೋಲ್ಡರ್ ಇದ್ರೆ ಅಂತ ಅನ್ಕೋರಿ, SBI ದ ಶೇರ್ ಹೋಲ್ಡರ್ ಇದ್ರೆ ಅಂತ ಅನ್ಕೋರಿ. ಸೊ ಪರ್ಟಿಕ್ಯುಲರ್ ಆಗಿ SBI ಕಂಪ್ನಿದವರೇ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ಮುಂದೆ ಕೂತು, ಸರ್ ನಮ್ದು ಈ ರೀತಿ ಮ್ಯೂಚುವಲ್ ಫಂಡ್ ಇದೆ, ಇಫ್ ಯು ಆರ್ ಇಂಟ್ರೆಸ್ಟ್ ಯು ಕ್ಯಾನ್ ಪರ್ಚೇಸ್, ಈ ರೀತಿ ಪರ್ಚೇಸ್ ಮಾಡಿದ್ರೆ ನಾವು ನಿಮಗೆ ಈ ರಿಟರ್ನ್ ಆಗಿ ಇಷ್ಟ ಅಮೌಂಟ್ ಕೊಡ್ತೀವಿ ಅಂತ ಫೇಸ್ ಟು ಫೇಸ್ ಬಂದು ನಿಮ್ಮ ಹತ್ರ ಆಫರ್ ಕೊಟ್ಟಿದ್ದ, ಪ್ರಪೋಸಲ್ ಹೇಳಿದ್ರೆ, ದಟ್ ಕೈಂಡ್ ಆಫ್ ಪ್ರಪೋಸಲ್ ಆರ್ ಕಾಲ್ಡ್ as ಸ್ಪೆಸಿಫಿಕ್ ಪ್ರಪೋಸಲ್ಸ್ or specific offers. Understood? Specific offers. Offer may be general or specific. Understood or not? Understood or not? Any doubts? Okay. Then the next one is an offer may be expressed or implied. So you know the meaning of express contract and implied contract. Express contract to ಮತ್ತು implied contract meaning ಗೊತ್ತದಲ್ರಿ? Remember, while explaining the types of contract I had explained, these are the types of contracts based on the formation of the contract. Classification of contracts based on the formation. There were two types. First one is express contract, second one is implied contract. So an offer may be expressed or implied. Expressed ಅಂದ್ರೆ ನೀವೇ by words or by writing ಅಲ್ಲಿ ಬೇರೆಯವರಿಗೆ ಪ್ರಪೋಸಲ್ ಕೊಡೋದು. That is called as an express offer. ಅಂದ್ರೆ ಯಾವ ರೀತಿ ಅಂದ್ರೆ ಈಗ ನಾನೇ ಒಂದು ರಿಟರ್ನ್ ಅಲ್ಲಿ ಇವಾಗ ನಿಮ್ದು ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಆನ್ಲೈನ್ ಕ್ಲಾಸಸ್ ನಿಮ್ದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಏನಂತ ಹಾಕಿದ್ದೀವಿ ಗ್ರೂಪ್ ಅಲ್ಲಿ ಮೆಸೇಜಸ್? ರಿಮೆಂಬರ್? ಗ್ರೂಪ್ ಅಲ್ಲಿ ನಾವು ಒಂದು ಮೆಸೇಜ್ ಹಾಕಿದ್ವಿ, ರಿಟರ್ನ್ ಮೆಸೇಜ್. Have you seen that one? So from May 3rd onwards, your online classes will start. Join the classes and attend the classes regularly. From morning 9 AM onwards, your online classes will start. ಅಂತ ನಾವು ಒಂದು ರಿಟರ್ನ್ ಮೆಸೇಜ್ ಹಾಕಿದ್ವಿ ನಿಮ್ಮ ಗ್ರೂಪ್ಗೆ. So that is called as an express offer. ಮೇಲೆ ನಾವು ಏನು ಮಾಡಿದ್ವಿ, ಇವನ್ ವಿ ಹ್ಯಾಡ್ ಮೇಡ್ ಅ ಕಾಲ್ ಟು ಯು ಪೀಪಲ್. ನಿಮ್ಗೆ ಕಾಲ್ ಮಾಡಿದ್ವಿ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕಾಲ್ ಮಾಡಿ ಹೇಳಿದ್ವಿ. ರಿಮೆಂಬರ್, ನಿಮ್ದು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಡೇ ಮಂಡೇ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಯು ಹ್ಯಾಡ್ ರಿಸೀವ್ಡ್ ದ ಕಾಲ್ಸ್. ಎಲ್ಲ ಸ್ಟೂಡೆಂಟ್ಸ್ಗೂ ಕಾಲ್ ಮಾಡಿ ಹೇಳಿದ್ವಿ. ಅದ್ರಲ್ಲಿ ಏನಾಯ್ತು, ದಟ್ ಮೀನ್ಸ್ ವಿ ಹ್ಯಾಡ್ ಗಿವನ್ ಅನ್ ಎಕ್ಸ್ಪ್ರೆಸ್ ಆಫರ್ ಟು ಯು ಪೀಪಲ್. ನಾವು ಇನ್ ಕೇಸ್ ರಿಟರ್ನ್ ಅಲ್ಲಿ ಆಸ್ ವೆಲ್ ಆಸ್ ಬೈ ವರ್ಡ್ಸ್ ಅಲ್ಲೂ ನಿಮ್ಗೆ ಏನ್ ಮಾಡಿದ್ವಿ, ಪ್ರಪೋಸಲ್ ಕೊಟ್ವಿ. ಸೊ May 3rd ಆನ್ವರ್ಡ್ಸ್ ಇಂದ ನಿಮ್ದು ಮಾರ್ನಿಂಗ್ 9 o'clock ಇಂದ ನಿಮ್ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೋ, ಪ್ಲೀಸ್ ಅಟೆಂಡ್ ದ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿದ್ವಿ. ಸೊ ದಿಸ್ ಇಸ್ ಅ ಒನ್ ಕೈಂಡ್ ಪ್ರಪೋಸಲ್ ಫ್ರಮ್ ಅವರ್ ಸೈಡ್ ಟು ಯು ಪೀಪಲ್. And you all the people that said yes for that. Yes means that means you had accepted our offer. You people are performing or not performing, that is a secondary thing. You are people are attending or not attending, that's a second thing. But at that time you had accepted our offer. ನಿಮಗೆ ನಾವು ಬೈ ವರ್ಡ್ಸ್ ಅಲ್ಲಿ ಹೇಳಿದ್ವಿ,
ಕಾಲ್ ಮಾಡು ಹೇಳಿದ್ವಿ, ಬೈ ವರ್ಡ್ಸ್ ಅಲ್ಲೂ ಹೇಳಿದ್ವಿ. ಸೊ ಇಲ್ಲಿ ಏನಾಯ್ತು, ನಮ್ಮ ಕಡೆ ನಿಮ್ಗೆ ಒಂದು ಪ್ರಪೋಸಲ್ ಬಂದಿತ್ತು, ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. Yes, so not some student, most of the students are denied that offer. At that time, when we had made a call to people and we said that from Monday onwards, your online classes are starting, attend the online classes. In this way only we had told you, and in the same manner, you people had told us that yes, ma'am, we will attend the classes. Yes, ma'am, we will attend the classes. And no one is attending the classes. That this is called as a voidable contract. So ಇಲ್ಲಿ ಏನಾಯ್ತು, ನಾವು ನಮ್ದು ಒಪಿನಿಯನ್, ನಮ್ದು ಫೀಲಿಂಗ್ಸ್, ನಮ್ಮ ವಿಷಸ್ನ ಏನ್ ಮಾಡಿದ್ವಿ, ನಿಮ್ಗೆ ಎಕ್ಸ್ಪ್ರೆಸ್ ಮಾಡಿದ್ವಿ, ನಿಮ್ಗೆ ಹೇಳಿದ್ವಿ, ನಮ್ದು ಒಪಿನಿಯನ್ನ ಶೇರ್ ಮಾಡ್ಕೊಂಡ್ವಿ. ವಿ ಹ್ಯಾಡ್ ಗಿವನ್ ಆನ್ ಪ್ರಪೋಸಲ್ ಟು ಯು ದಟ್ ನಾವು ಈ ರೀತಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡತ್ತೀವಿ, ಅಟೆಂಡ್ ಆಗ್ರಿ ಅಂತ. ಯು ಹ್ಯಾಡ್ ಆಟ್ ದಟ್ ಟೈಮ್, ಆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಏನ್ ಮಾಡಿದ್ರಿ, ಯು ಹ್ಯಾಡ್ accepted that offer. ನೀವೇನ್ ಮಾಡಿದ್ರಿ, ಆ ಆಫರ್ನ accept ಮಾಡ್ಕೊಂಡ್ರಿ, ರೈಟ್? ಸೊ ದಟ್ ಈಸ್ ಕಾಲ್ಡ್ ಆಸ್ ಅನ್ ಎಕ್ಸ್ಪ್ರೆಸ್ ಆಫರ್. ಇಂಪ್ಲೈಡ್ ಆಫರ್ ಅಂದ್ರೆ ಏನು? ಇಂಪ್ಲೈಡ್ ಆಫರ್ ಅಂದ್ರೆ ವಿತೌಟ್ ಇಂಟಿಮೇಟಿಂಗ್ ಯು if anyone is attending our classes with your own ಯಾವ್ದೇ ಇಂಟಿಮೇಷನ್ ಇಲ್ಲದೆ, ಯಾವ್ದೇ ರಿಕ್ವೆಸ್ಟ್ ಇಲ್ಲದೆ, ಇಫ್ ಯು ಆರ್ ಡೂಯಿಂಗ್ ಎನಿ ವರ್ಕ್ ಆನ್ ಬಿಹಾಫ್ ಆಫ್ ಅಸ್ ಅಂದ್ರೆ, ಇವಾಗ ಸಿ ಆ ಒಂದು ಡೇಗೆ ನಾವು ಏನ್ ಮಾಡಿದ್ವಿ, ನಿಮ್ ಪ್ರಪೋಸಲ್ ಹೇಳಿದ್ವಿ ನಿಮ್ಗೆ ಈ ರೀತಿ, ಅದು ಒಂದೇ ಡೇಗೆ ನಾವು ಹೇಳಿದ್ವಿ. ಬಟ್ ಅದಾದ್ಮೇಲೆ ನಾವು ಏನಾದ್ರು ಹಿಂಗ ಕಾಲ್ ಮಾಡಿದೀವಿ, ಸೊ ಆಫ್ಟರ್ 15 days or 10 days ವರೆಗೂ ನಾವು ಕ್ಲಾಸಸ್ ಹಂಗೆ ರನ್ ಮಾಡ್ತಿದ್ವಿ. ನಾವು ಲಿಂಕ್ ಜಸ್ಟ್ ವಿ ವೇರ್ sending in the link and you people are joining the classes. ನಾವಿಲ್ಲಿ ಪ್ರತಿದಿನ ಮಾರ್ನಿಂಗ್ ಎದ್ದು ಕೂಡಲೇ ನಿಮ್ದು ಈ ಕ್ಲಾಸಸ್ ಅದಾವು, ಈ ಕ್ಲಾಸಸ್ ಅಟೆಂಡ್ ಆಗಬೇಕು ಅಂತ ನಿಮ್ಗೆ ಕಾಲ್ ಮಾಡಿ ಹೇಳ್ತೀವ್ರಿ? ಇಲ್ಲ ಅಲ್ಲ, ಬಾರ ವೀಕ್ಲಿ ಒನ್ಸ್ ಕಾಲ್ ಮಾಡ್ತೀವಿ. ಅದು ಬಿಟ್ಟು ಉಳ್ಕಿ ಡೇಸ್ ಅಲ್ಲಿ ನಾವೇನಾದ್ರು ಕಾಲ್ ಮಾಡ್ತೀವ್ರಿ? ನೋ, ರೈಟ್? ಉಳ್ಕಿ ಡೇಸ್ ಅಲ್ಲಿ ನಿಮ್ ಕ್ಲಾಸ್ ಅಟೆಂಡ್ ಆಗ್ರಿ, ಡೈಲಿ ಮಾರ್ನಿಂಗ್ ಎದ್ದು ಕೂಡಲೇ ಇವತ್ತು ನಿಮ್ದು ಇದು ಕ್ಲಾಸ್ ಅದಾವ, ಈ ಕ್ಲಾಸ್ ನೀವು ಅಟೆಂಡ್ ಆಗ್ಬೇಕಂತ ಹೇಳ್ತೀವ? ನೋ, ರೈಟ್? ಎಸ್ ಆರ್ ನೋ? Say yes or no. Okay, so that is called implied contract. ಇವಾಗ ನಾನು ಇವತ್ತು ಮಾರ್ನಿಂಗ್ ನಿಮ್ಗೆ ಇವತ್ತು ನಾನು ಬಿಫೋರ್ ಕ್ಲಾಸಿಗೆ ನಾ ಏನು ಹೇಳಿಲ್ಲ, ಜಸ್ಟ್ ಏನು ಮಾಡಿದ್ದೆ, ಹ್ಯಾಡ್ ಸೆಂಡ್ ಅ ಲಿಂಕ್ ಟು ಯು ಪೀಪಲ್. ಸೊ ಬೇಸ್ಡ್ ಆನ್ ದಿ ಲಿಂಕ್ ಯು ಆಲ್ ಆರ್ ಜಾಯಿನ್ ಮೈ ಕ್ಲಾಸಸ್. ದಟ್ ಈಸ್ ಕಾಲ್ಡ್ implied offer. Understood? Express offer and implied offer. Then the next one is, an offer must be distinction from an invitation to make an offer and a declaration of intention. See, whatever offer or whatever proposal you are giving to someone else, that should make a difference between invitation and declaration. Invitation ಅಂದ್ರೆ ಬೇರೆಯವರಿಗೆ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಡಿಕ್ಲರೇಷನ್ ನಿಮ್ಮ ಒಪಿನಿಯನ್ನ ಇನ್ ಫ್ರಂಟ್ ಆಫ್ ಆಲ್ ದ ಮೆಂಬರ್ಸ್ ಮುಂದೆ ಎಕ್ಸ್ಪ್ರೆಸ್ ಮಾಡೋದು, ಎಕ್ಸ್ಪೋಸ್ ಮಾಡೋದು. ಇನ್ವಿಟೇಷನ್ ಅಂದ್ರೆ ನೀವು ಹೋಗಿ ಇನ್ ಕೇಸ್ ಇವಾಗ ಏನಾದ್ರು ಒಂದು ನೋಟಿಸ್ ಇತ್ತು ಅಂತ ಅನ್ಕೊಳ್ಳಿ. ಇವಾಗ ಸಪೋಸ್ ನಾವೇನ್ ಮಾಡಿದ್ವಿ, ನಿಮ್ದು ಆನ್ಲೈನ್ ಕ್ಲಾಸಸ್ ಟೈಮಿಂಗ್ಸ್ ನ ಚೇಂಜ್ ಮಾಡಿದ್ವಿ. ರಿಮೆಂಬರ್ 9 o'clock ಇದ್ದ ಟೈಮಿಂಗ್ ನ ಎಕ್ಸ್ಟೆಂಡ್ ಮಾಡಿದ್ವಿ, ಏನಂತ 10 o'clock ಅಂತ ಮಾಡಿದ್ವಿ. ಸೊ ಹಿಯರ್ ವಿ ಹ್ಯಾಡ್ ಡಿಕ್ಲೇರ್ಡ್ ಯು. ನಾವ್ ಏನಂತ ಹೇಳಿದ್ವಿ, ನಿಮ್ಗೆ ಎಲ್ಲ ನಿಮ್ದು ಆನ್ಲೈನ್ ಕ್ಲಾಸಸ್ ಅಲ್ಲಿ ಆಗಿರ್ಬೋದು, ನಿಮ್ದು ಗ್ರೂಪ್ ಅಲ್ಲಿ ಏನ್ ಮಾಡಿದ್ವಿ, ನಾವ್ ಏನಂತ ಹೇಳಿದ್ವಿ, ಡಿಕ್ಲೇರ್ ಮಾಡಿದ್ವಿ ನಮ್ಮ ಟೈಮಿಂಗ್ಸ್ ನ. ನಾವು ನಿಮ್ದು ಆನ್ಲೈನ್ ಕ್ಲಾಸ್ ನ ಟೈಮಿಂಗ್ ನ ಚೇಂಜ್ ಮಾಡಿವಿ. 9 o'clock ಸ್ಟಾರ್ಟ್ ಆಗೋ ಕ್ಲಾಸಸ್ 10 o'clock ಸ್ಟಾರ್ಟ್ ಆಗಂತ ನಾವು ಡಿಕ್ಲೇರ್ ಮಾಡಿದ್ವಿ, ಎಕ್ಸ್ಪೋಸ್ ಮಾಡಿದ್ವಿ ನಮ್ಮ ಟೈಮಿಂಗ್ಸ್. ಇಲ್ಲಿ ಆರ್ಡರ್ ಅಥವಾ ಹೇಳಿದ್ವಿ, ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ಬಟ್ ಇನ್ವಿಟೇಷನ್ ಅಂದಾಗ ರಿಕ್ವೆಸ್ಟಿಂಗ್, ಪ್ರಪೋಸಲ್ ಇನ್ನು ಕೊಡಾತೀವಿ. ಯಾವ ರೀತಿ ರಿಕ್ವೆಸ್ಟಿಂಗ್ ಅಂದ್ರೆ, ಫಸ್ಟ್ ನಾವು ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗ್ರಿ ಅಂತ ಹೇಳಿದ್ವಲ್ಲ, ದಟ್ ಈಸ್ ಕಾಲ್ಡ್ ಇನ್ವಿಟೇಷನ್. ಅಂಡ್ ಟೈಮಿಂಗ್ ಚೇಂಜ್ ಮಾಡಿ ಈ ಕ್ಲಾಸಿಗೆ ಅಟೆಂಡ್ ಆಗಬೇಕು ಅನ್ನೋದು, ದಟ್ ಈಸ್ ಡಿಕ್ಲರೇಷನ್. ಸೊ ದಿಸ್ ಆಫರ್ ಶುಡ್ ಮೇಕ್ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ವಿಟೇಷನ್ ಅಂಡ್ ಡಿಕ್ಲರೇಷನ್. ನೀವು ಏನು ಪ್ರಪೋಸಲ್ ಕೊಡ್ತಿರ್ತಿಲ್ಲ, ಫಸ್ಟ್ ನೀವು ಥಿಂಕ್ ಮಾಡ್ಬೇಕು, ನೀವು ಇನ್ವಿಟೇಷನ್ ಕೊಡಾಕತ್ತೀರಾ ಅಥವಾ ಡಿಕ್ಲೇರ್ ಮಾಡತ್ತೀರಾ. ಸಿ ಡಿಕ್ಲೇರಿಂಗ್ ಅಂದ್ರೆ ಇನ್ವಿಟೇಷನ್ ಅಂತಂದ್ರೆ, ಇಫ್ ಸಪೋಸ್ ನಿಮ್ದೊಂದು ಕಂಪ್ನಿ ರನ್ ಮಾಡತ್ತೀರ ಅಂದ್ರೆ, ನೀವು ಪಬ್ಲಿಕ್ ಕಡೆಯಿಂದ
ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ದಟ್ ಈಸ್ ಇನ್ವಿಟೇಷನ್. ಯಾವ ರೀತಿ ಅಂತಂದ್ರೆ ನಿಮ್ದು ಯಾವುದೋ ಒಂದು 1 ಶೇರ್ಗೆ 100 rupees ಅಂತ ಸೆಲ್ ಮಾಡತ್ತೀವಿ, ಇಫ್ ಎನಿವನ್ ಹ್ಯಾಸ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪರ್ಚೇಸ್ ಅಂತ ಈ ರೀತಿ ಆಫರ್ ಕೊಟ್ರೆ ದಿಸ್ ಆಫರ್ ಇಸ್ ಕಾಲ್ಡ್ ಆಸ್ ಇನ್ ಇನ್ವಿಟೇಷನ್. ಡಿಕ್ಲರೇಷನ್ ಅಂದ್ರೆ ಯಾವ ರೀತಿ ಅಂದ್ರೆ at the end of the year ಅಲ್ಲಿ so per shareholders we are giving 10% dividend ಅಂತಾರೆ, that is declaration. ಸೊ ನೀವು ಇಲ್ಲಿ ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೋಬೇಕು. ನೀವು ಇನ್ವಿಟೇಷನ್ ಕೊಡತ್ತೀರಾ, ಡಿಕ್ಲರೇಷನ್ ಕೊಡತ್ತೀರಾ. ಅಂಡರ್ಸ್ಟುಡ್? ಎರಡನ್ನು ಚೇಂಜ್ ಮಾಡ್ಬಾರ್ದ್ರಿ. ಎರಡದ್ದು ನೀವೇನ್ ಸ್ಟೇಟ್ಮೆಂಟ್ಸ್ ಹಾಕ್ತಿರ್ತೀರಿ, ನೀವೇನ್ ವರ್ಡ್ಸ್ ಆಡ್ ಮಾಡ್ತಿರ್ತಿರಲ್ಲ, ದಟ್ ಶುಡ್ ಬಿ ಯು ಶುಡ್ ಬಿ ವೆರಿ ಕೇರ್ಫುಲ್ ಬೈ ಆಡಿಂಗ್ ದೋಸ್ ವರ್ಡ್ಸ್. ಇವಾಗ ಸಪೋಸ್ ನಾವೇ ಆನ್ಲೈನ್ ಕ್ಲಾಸಸ್ ಅಂತಂದಾಗ ಯು ಹ್ಯಾವ್ ಹೂ ಕ್ಯಾನ್ ಕುಕ್, ಯು ಮಸ್ಟ್ ಅಟೆಂಡ್ ದ ಕ್ಲಾಸಸ್ ಅಂತಂದ್ರೆ ಏನಾದ್ರಿ, ದಿಸ್ ಇಸ್ ಕಾಲ್ಡ್ ಅಸ್ ಆರ್ಡರ್ ಟು ಯು. ನಾವು ಸ್ಟ್ರಿಕ್ಟ್ ಆಗಿ ನೀವು ಕ್ಲಾಸಸ್ ನೀವು ಅದು ಅಟೆಂಡ್ ಆಗೇಬೇಕು. ಅಟ್ ನೈಟ್ 12 o'clock ವರೆಗೂ ನಾವು ಕ್ಲಾಸಸ್ ರನ್ ಮಾಡ್ತೀವಿ. ಹೌ ಟು ಅಟೆಂಡ್ ಅಂದ್ರೆ ದಿಸ್ ಈಸ್ ಅ ಕೈಂಡ್ ಆಫ್ ಅ ಡಿಕ್ಲರೇಷನ್, ದಿಸ್ ಇಸ್ ಆರ್ಡರ್, ದಿಸ್ ಇಸ್ ನಾಟ್ ಅ ಇನ್ವಿಟೇಷನ್. ಇನ್ವಿಟೇಷನ್ ಅಂದ್ರೆ ರಿಕ್ವೆಸ್ಟ್ ಮಾಡ್ಬೋದು, ಪ್ಲೀಸ್ ಅಟೆಂಡ್ ದ ಕ್ಲಾಸಸ್, ಪ್ಲೀಸ್ ಬಿ ರೆಗ್ಯುಲರ್ ಇನ್ ದ ಕ್ಲಾಸಸ್. ಸೊ ಈ ರೀತಿ ವರ್ಡ್ಸ್ ಏನು ಹಾಕ್ತಿರ್ತಾರೆ ದಟ್ ಶುಡ್ ಬಿ have some values and worthiness and should make some difference between invitation and declaration. Understood? All these 5 legal rules for an offer. Understood or not? Do you have any doubts in that? So again, still there are remaining 4 legal rules are there. So we will discuss in the next class remaining legal rules for an offer. Okay. Thank you. Have a nice day.